ಜಾತಿ ಗಣತಿ ಸಂಬಂಧ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡ ಬಳಿಕ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಕ್ರೆಡಿಟ್ ವಾರ್ ಶುರುವಾಗಿದೆ. ಯಾರು ಜಾತಿ ಗಣತಿಯ ಅಥವಾ ಹಿಂದುಳಿದ ದಲಿತ ಸಮುದಾಯಗಳ ಹಿತವನ್ನು ಕಾಪಾಡುವಂಥವ್ರು ಅಂತೇಳಿ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ನವರು ಕಿಸ್ದಿದ್ದು ಏನು ಅಂತೇಳಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಅಧಿಕಾರದಲ್ಲಿದ್ದಾಗ ಯಾಕೆ ಜಾತಿ ಗಣತಿಯನ್ನು ನೀವು ಮಾಡಲಿಲ್ಲ? ಅಧಿಕಾರ ಅಂದರೆ ಕೇಂದ್ರದಲ್ಲಿ ಅಧಿಕಾರ ಇದ್ದಂತಹ ಸಂದರ್ಭದಲ್ಲಿ ಯಾಕೆ ನೀವು ಜಾತಿ ಗಣತಿಯನ್ನು ಮಾಡಲಿಲ್ಲ? ಕಾಂಗ್ರೆಸ್ನವರು ಏನು ಮಾಡ್ತಾ ಇದ್ರು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಎನ್ನುವಂತಹ ಪ್ರಶ್ನೆಯನ್ನು ವಿ ಸೋಮಣ್ಣ ಅವರು ಕೇಳಿದ್ದಾರೆ. ಜಾತಿ ಗಣತಿ ಅಧಿಕಾರ ಇರುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಮಾತ್ರ, ಇಂತಹ ಹುಚ್ಚರನ್ನೆಲ್ಲ ಕಡ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಅಂಥೇಳಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸೊ ಜಾತಿ ಗಣತಿ ನಿನ್ನೆ ಕೇಂದ್ರ ಸರ್ಕಾರ ತೆಗೆದುಕೊಂಡಂತಹ ಅತ್ಯಂತ ದೊಡ್ಡ ರಾಜಕೀಯ ನಿರ್ಧಾರಗಳಲ್ಲಿ ಕೂಡ ಒಂದು. ದೇಶಾದ್ಯಂತ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತೇಳಿ. ಜಾತಿ ಗಣತಿ ಅಂದರೆ ಜನಗಣತಿಯ ಜೊತೆಗೆಯೇ ಜನಗಣತಿಯ ಸಂದರ್ಭದಲ್ಲೇ ಜಾತಿ ಗಣತಿಯ ಮಾಹಿತಿಯನ್ನು ಕಲೆ ಹಾಕುವಂಥದ್ದು. ಡಿಜಿಟಲ್ ಮೋಡ್ನಲ್ಲಿ ಈ ಬಾರಿ ಜನಗಣತಿಯನ್ನು ಮಾಡಬಹುದು ಎನ್ನುವಂತಹ ಮಾಹಿತಿ ಇದೆ. ಅಂದರೆ ಏನೆಲ್ಲ ದತ್ತಾಂಶಗಳನ್ನು, ಏನೆಲ್ಲ ಡೇಟಾಗಳನ್ನು ಮನೆ ಮನೆಗೆ ತೆರಳಿ ಸರ್ಕಾರ ಜನಗಣತಿಯ ಸಂದರ್ಭದಲ್ಲಿ ಕಲೆ ಹಾಕುತ್ತೋ ಆ ಎಲ್ಲ ಮಾಹಿತಿಗಳನ್ನು ಡಿಜಿಟಲ್ ರೂಪದಲ್ಲಿ ಸಂಗ್ರಹ ಮಾಡುವಂತಹ ಸಾಧ್ಯತೆ ಇದೆ. ಸೊ ವಿ ಸೋಮಣ್ಣ ಅವರು ಮಾತಾಡಿದ್ದಾರೆ. ಒಟ್ಟಾಗಿ ಕೆಲಸ ಮಾಡೋಣ. ರಾಜ್ಯದ ಸ್ವಾಗತ ಮಾಡ್ತೀರಾ ಸರ್? ಜಾತಿ ಗಣತಿ ದಿನ ಈಗ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಅಪ್ಪ ಅದು ಬಿಡೋದು ಆಗೋಯ್ತು, ಸತ್ತೇ ಹೋಯ್ತದೆ. ಅದೆಲ್ಲಿ ಉಳಿತದೆ? ಅದು ಹೊಟ್ಟೋಯ್ತದು. ಅದನ್ನು ಯಾರು ಕೇಳ್ತಾರೆ? ಜಾತಿ ಗಣತಿ ಮಾಡ್ತಕ್ಕಂಥ ಪವರ್ ಇರೋದು ಭಾರತ ಸರ್ಕಾರಕ್ಕೆ, ಯಾವುದೇ ಸರ್ಕಾರ ಇದ್ದಾಗ. ಆದ್ದರಿಂದ ಅದು ತಾನಾಗಿ ನಿಷ್ಕ್ರಿಯವಾಗ್ತದೆ. ಈಗಾಗಲೇ ಏನು ಭಾರತ ಸರ್ಕಾರ ತೀರ್ಮಾನ ಮಾಡಿದೆ ಅದು ಎಲ್ಲರೂ ಮನಸ್ಸಲ್ಲಿರ್ತಕ್ಕಂಥ ಭಾವನೆಗಳಾಗಬೇಕು. ಈ ದೇಶದಲ್ಲಿ ಎಲ್ಲ ವರ್ಗದ ಜನ ಯಾರ್ಯಾರು ಎಷ್ಟೆಷ್ಟಿದ್ದಾರೆ ಅನ್ನೋದು ಮಾಹಿತಿ ಸಿಗಬೇಕಾಗಿರೋದು ಧರ್ಮ. ಆ ಕೆಲಸವನ್ನು ಭಾರತ ಸರ್ಕಾರ ಮಾಡ್ತದೆ. ಮೋದಿ ಅವರು ಒಂದು ಪೋಸ್ಟ್ ಮಾಡಿದ್ದಾರೆ ಸರ್, ಗಾಯಪ್ಪ ಅಂತ ಕಾಂಗ್ರೆಸ್ ಒಂದು ಪೋಸ್ಟ್ ಹಾಕಿದ್ದಾರೆ. ನೋಡಪ್ಪ, ಸಂಸ್ಕಾರ ಇಲ್ಲದೆ ಹೋದವ್ರಿಗೆ, ಸಂಸ್ಕೃತಿ ಇಲ್ಲದೆ ಹೋದವ್ರಿಗೆ, ದೇಶದ ಅರಿವು ಇಲ್ಲದೆ ಹೋಗಿರ್ತಕ್ಕಂಥವ್ರಿಗೆ ಇಂಥ ಹುಚ್ಚರು ಕಟ್ಕೊಂಡು ಏನೂ ಮಾಡೋಕ್ಕಾಗೋದಿಲ್ಲ. ಇವರನ್ನು ಆ ಹುಚ್ಚಾಸ್ಪತ್ರೆಯಲ್ಲಿ ಇರೋರಾದ್ರೂ ಮೇಲೂ ಅವ್ರಿಗಿನ್ನ ಕೀಳಾಗಿ ದೇಶದ ಒಬ್ಬ ಮಹಾನ್ ನಾಯಕನನ್ನು, ದೇಶದ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥವನ್ನ, ದೇಶವನ್ನು 10 ವರ್ಷದಲ್ಲಿ 50 ವರ್ಷ ಮುಂದೆ ಕೊಂಡೋಗಿರ್ತಕ್ಕಂಥವ್ರ ಬಗ್ಗೆ ಇವ್ರಿಗಿರ್ತಕ್ಕಂಥ ಕೀಳಿರಿಮೆ ಇದೆಯಲ್ಲ, ಈ ಕೀಳಿರಿಮೆ ಹೋಗೋ ತನಕ ಇವ್ರು ಉದ್ಧಾರ ಆಗೋಲ್ಲ. ಅಪ್ಪ ಒಂದು ನಿಮಿಷ, ಅವ್ರಿಗೆ ಇನ್ನೇನು ಕೆಲಸ? ಅವ್ರಿಗೆ ಕೆಲಸ ಇದ್ರಲ್ವಾ? ಅವ್ರ ಕೈಲಿ ಏನಾದ್ರು ಕಿಸ್ತಿದ್ರಾ? ಯಾಕೆ ಅವರೇ ಇದ್ರಲ್ಲ, ಯಾಕೆ ಮಾಡಬಾರ್ದಾಗಿತ್ತು? ಮೋದಿಯವ್ರು ಬಂದು 13ನೇ ಬಾರಿ ಪ್ರೈಮ್ ಮಿನಿಸ್ಟ್ರು. ಇವ್ರು ಎಷ್ಟು ಸಾರಿ ಇದ್ದರು? ಎಷ್ಟು ವರ್ಷ ಇದ್ದರು? ಅವತ್ತೇನು ಮಾಡಿದರು? ಎಲ್ಲ ಒಂದು ಕಡೆ ಸಾಮಾನ್ಯ ಜನರ ಮನಸ್ಸನ್ನು ಬದಲಾವಣೆ ಮಾಡೋದು, ಮತ್ತೊಂದು ಮಾಡೋದಕ್ಕಿಂತ ಹೆಚ್ಚಾಗಿ ದೇಶ ದೊಡ್ಡದು, ದೇಶದ ಅಭಿವೃದ್ಧಿ ದೊಡ್ಡದು. ದೇಶದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನು ಕಂಡುಹಿಡಿಬೇಕು ಅನ್ನೋದನ್ನು ಈಗಾಗಲೇ ಮೋದಿಯವರು ಮಾಡಿ 25 ಕೋಟಿ ಕುಟುಂಬಗಳು ಈಗಾಗಲೇ ಮೇಲ್ಪಂಕ್ತಿಗೆ ಬಂದಿರತಕ್ಕಂಥದ್ದು ನಾವು ನೋಡಿದ್ದೇವೆ. ಎಕಾನಮಿಯನ್ನು ಸರ್ ಮಾಡೋದ್ರಿಂದ, ದೇಶದ ಅಭಿವೃದ್ಧಿ ಮಾಡೋದ್ರಿಂದ ಏನಾಗ್ತದೆ ಅನ್ನೋದಕ್ಕೆ ಮೋದಿಯವರು ಕೂಡ ನಮಗೆ ಒಂದು ಉದಾಹರಣೆ ಆಗಿದ್ದಾರೆ. ಈ ರೀತಿಯಾಗಿ ಮಾತನಾಡತಕ್ಕಂಥದ್ದು ಬಾಲಿಶವಾದ ಹೇಳಿಕೆಗಳನ್ನು ಬಿಟ್ಟು ದೇಶದ ಸಮಗ್ರ ಅಭಿವೃದ್ಧಿಯಲ್ಲಿ ದೇಶವನ್ನು ಇವತ್ತಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪಾರು ಮಾಡ್ತಕ್ಕಂಥದ್ದಕ್ಕೆ ಒಟ್ಟಾಗಿ ಕೆಲಸ ಮಾಡೋಣ. ರಾಜ್ಯದ ಸ್ವಾಗತ ಮಾಡ್ತೀರಾ ಸರ್? ಜಾತಿ ಗಣತಿ ದಿನ ಈಗ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಸೋಮಣ್ಣ ಅವರು ಇಲ್ಲೊಂದು ಪ್ರಮುಖ ಕಂಟೆನ್ಷನನ್ನು ಸೃಷ್ಟಿ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಆಲ್ರೆಡಿ ಕರ್ನಾಟಕದಲ್ಲಿ ಜಾತಿ ಗಣತಿ ಆಗಿದೆ. 165 ಕೋಟಿ ರೂಪಾಯಿ ಖರ್ಚು ಮಾಡಿ ಜಾತಿ ಗಣತಿಯನ್ನು ಮಾಡಿ ಆಗಿದೆ. ಸೋಮಣ್ಣ ಅವರು ಈಗ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಿನ್ನೆ ಕೇಂದ್ರ ಸರ್ಕಾರ ದೇಶಾದ್ಯಂತ ಜನಗಣತಿಯ ಸಂದರ್ಭದಲ್ಲಿ ಜಾತಿ ಗಣತಿಯನ್ನು ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರೋದ್ರಿಂದ ಕರ್ನಾಟಕದಲ್ಲಿರ್ತಕ್ಕಂತಹ ಜಾತಿ ಗಣತಿಯ ವರದಿ ಏನಿದೆ ಅದು ಇಟ್ಸೆಲ್ಫ್ ಅದರ ಪಾಡಿಗೆ ನಿಷ್ಕ್ರಿಯ ಆಗ್ಬಿಡುತ್ತೆ, ಡಿಫಾಲ್ಟೆಡ್ ಯೂಸ್ಲೆಸ್ ಆಗಿಬಿಡುತ್ತೆ ಅಂಥೇಳಿ. ಅಂದರೆ ಅದಕ್ಕೆ ಬೆಲೆನೇ ಇಲ್ಲ ಅಂಥೇಳಿ ವಿ ಸೋಮಣ್ಣ ಅವರ ಕಂಟೆನ್ಷನ್. ಕಾರಣ ಏನು ಅಂತ ಹೇಳಿದ್ರೆ, ಒಂದು, ಕೇಂದ್ರ ಸರ್ಕಾರ ದೇಶಾದ್ಯಂತ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಘೋಷಣೆ ಮಾಡಿದೆ ಎನ್ನುವಂಥದ್ದು ಒಂದು. ಎರಡನೆಯದ್ದು, ಗಣತಿ
ಜನಗಣತಿ ಮತ್ತು ಜಾತಿ ಗಣತಿ ಮಾಡುವಂತಹ ಅಧಿಕಾರ ಕೇವಲ ಕೇಂದ್ರ ಸರ್ಕಾರಕ್ಕಿರೋದ್ರಿಂದ ಇದು ಕರ್ನಾಟಕದಲ್ಲಿ ಮಾಡಲಾಗಿರುವಂತಹ ಜಾತಿ ಗಣತಿಗೆ ಯಾವುದೇ ಬೆಲೆ ಇಲ್ಲ ಅಂಥೇಳಿ. ಕರ್ನಾಟಕದಲ್ಲಿ ಮಾಡಲಾಗಿರುವಂಥ ಜಾತಿ ಗಣತಿಯನ್ನು ಸಂಪುಟ ಸಭೆಯಲ್ಲಿ, ಕ್ಯಾಬಿನೆಟ್ನ ಸಭೆಯಲ್ಲಿ ಇಡಲಾಗಿದೆ ಅಷ್ಟೇ, ಇನ್ನೂ ಅಂಗೀಕಾರ ಆಗಿಲ್ಲ. ಜೊತೆಗೆ ಸೋಮಣ್ಣವರು ಯಾಕೆ ಮೋದಿಯವರ ಸರ್ಕಾರದ ತೀರ್ಮಾನದಿಂದ ಸಮುದಾಯದ ಹಿನ್ನೆಲೆಯಲ್ಲಿ ಯಾಕೆ ಖುಷಿಪಟ್ಟಿರ್ಬೋದು ಅಂತ ಹೇಳಿದ್ರೆ, ಅವರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವ್ರು. ಕರ್ನಾಟಕದಲ್ಲಿ ಜಾತಿ ಗಣತಿಯ ಜಾರಿಯನ್ನು ಪ್ರಬಲವಾಗಿ ವಿರೋಧಿಸ್ತಾ ಇರುವಂತಹ ಎರಡು ಸಮುದಾಯಗಳು ಅಂತ ಹೇಳಿದ್ರೆ ಅದು ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯ. ಒಕ್ಕಲಿಗ ಮತ್ತು ಲಿಂಗಾಯತರು ಜಾತಿ ಗಣತಿಯ ಜಾರಿಯ ವಿರುದ್ಧ ರಾಜ್ಯಾದ್ಯಂತ ಒಟ್ಟಾಗಿ ಹೋರಾಟ ಮಾಡ್ತೀವಿ ಎನ್ನುವಂತಹ ತೀರ್ಮಾನಕ್ಕೂ ಬಂದಾಗಿದೆ. ಸೊ ಲಿಂಗಾಯತ ಸಮುದಾಯದಿಂದ ಬಂದಿರತಕ್ಕಂತಹ ಸೋಮಣ್ಣ ಅವರು ಸಹಜವಾಗಿ ಕರ್ನಾಟಕದಲ್ಲಿ ಮಾಡಲಾಗಿರುವಂತಹ ಜಾತಿ ಗಣತಿ ಏನಿದೆ ಅದನ್ನು ನಿಷ್ಕ್ರಿಯ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಜೊತೆಗೆ BJP ಹೈಕಮಾಂಡ್ನ ನಿರ್ಧಾರಕ್ಕೆ ಅವರು ಕೂಡ ಬದ್ಧರಾಗಿರಬೇಕಾಗತ್ತೆ. ಸೊ ಇದು ಸೋಮಣ್ಣ ಅವರ ರಿಯಾಕ್ಷನ್. ಇದರ ಮಧ್ಯೆ